ಎಲ್ಲರಿಗೂ ನಮಸ್ಕಾರ. ಇವತ್ತಿಗೆ ನಾನೀಗ ಸೂರಲ್ ಅರಮನೆಗೆ ಹೋಗ್ತಾಯಿದ್ದೀನಿ. ಈ ಸೂರಲ್ ಅರಮನೆ ಸಾಧಾರಣ ಉಡುಪಿಯಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ನೀವು ಉಡುಪಿ, ಕುಂದಾಪುರ, ಹೆಬ್ರಿ ಯಾವ ಕಡೆಯಿಂದ ಬಂದ್ರೂ ಕೊಕ್ಕರ್ಣೆ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗುತ್ತೆ. ಕೊಕ್ಕರ್ಣೆಯಿಂದ ಹೆಚ್ಚು ದೂರ ಇರೋದಿಲ್ಲ. ವೆಹಿಕಲ್ ಇಲ್ದಿದ್ದವರು ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ. ಆಟೋ ಸಿಗುತ್ತೆ, ಅಲ್ಲಿ ರಿಕ್ಷಾ ಸಿಗುತ್ತೆ. ಹಾಗೆ ಮತ್ತು ಬಸ್ಸನ್ನು ನಂಬ್ಕೊಂಡು ಬರಬೇಡಿ. ಯಾಕಂದರೆ ಕೊಕ್ಕರ್ಣೆಯಿಂದ ಸೂರಲ್ಗೆ ಹೋಗೋದಕ್ಕೆ ಬಸ್ಸನ್ನು ನಂಬ್ಕೊಂಡು ಬರಬೇಡಿ. ಬಸ್ಸಲ್ಲಿ ಬರೋರು ನಿಮಗೆ ಕೊಕ್ಕರ್ಣೆಯಲ್ಲಿ ಸುಲಭವಾಗಿ ರಿಕ್ಷಾಗಳು ಸಿಗುತ್ತೆ, ಸೂರಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಬಸ್ಸಲ್ಲಿ ಬರೋರು ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು, ಲೇಟಾಗಿ ಬರಬೇಡಿ. ಹಾಗೆ ಇದು ನಮ್ಮ ಭವ್ಯ ಪರಂಪರೆಯಲ್ಲಿ ತುಳುನಾಡಿನ ಒಂದು ಭೂಮಿಯಲ್ಲಿ ಈ ಸೂರಲ್ ಅರಮನೆ ನೆಲೆಸಿರುವಂಥದ್ದು. ಈ ಸೂರಲ್ ಅರಮನೆ ಮಣ್ಣಿನಿಂದ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಇದು ರಾಜರ ಕಾಲದಿಂದಲೂ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತು. ರಾಜರ ಕಾಲದಿಂದಕ್ಕಿಂತ ಈ ಆಳ್ವಿಕೆ ಮಾಡೋದಕ್ಕಿಂತ ಮೊದಲೇ ಇತ್ತು ಅನಿಸುತ್ತೆ ದೇವಸ್ಥಾನ. ಅದರ ನಂತರ ಅರಮನೆ ಕಟ್ಟಿರ್ಬೇಕು. ಯಾಕಂದರೆ ಅರಮನೆನ 1903ರಿಂದ 1962ರವರೆಗೆ ಅರಮನೆಯನ್ನು ನಾಗೇಂದ್ರ ತೋಳರ್ ಅಂತೇಳಿ ಆಳ್ತಾರೆ. ಅವರೇ ಕಟ್ಟಿರುವಂಥದ್ದು ಅರಮನೆ ಅಂತ ಇದೆ. 2016ರಲ್ಲಿ ಸ್ವಲ್ಪ ಹಾಳು ಬೀಳೋದಕ್ಕೆ ಶುರುವಾಗುತ್ತೆ. ಅಂದರೆ ಶಿಥಿಲಾವಸ್ಥೆಗೆ ಬಂದಿರುತ್ತೆ ಅದನ್ನೆಲ್ಲ. ಹಾಗಾಗಿ ಸ್ವಲ್ಪ ರಿಪೇರಿ ಮಾಡಿದ್ದಾರೆ. ಇದು 11ನೇ ಶತಮಾನದಲ್ಲಿ ಈ ಜೈನರ ಆಳ್ವಿಕೆಗೆ ಒಳಪಟ್ಟಿರುವಂಥದ್ದು. ಇದು ಜೈನರದ್ದು. ನಿಮಗೆಲ್ಲ ಹೋದ್ರೂ ಜೈನರದ್ದು ಒಂದು ಸೂರ್ಯ ಚಂದ್ರ ಮಧ್ಯೆ ಶಿವಲಿಂಗ ಇರುವಂಥ ಒಂದು ಎಲ್ಲ ಕಡೆ ಸಿಗುತ್ತೆ ಕಲ್ಲುಗಳೆಲ್ಲ. ಅಂದರೆ ಆ ಜಾಗದ ಒಂದು ಮನೆತನದ ಮನೆಗಳ ಜಾಗದಲ್ಲೆಲ್ಲ ಸಿಗುತ್ತೆ. ಇದು ಬಾರ್ಕೂರು, ಬೆನಗಲ್, ಹೊಸಂಗಡಿ, ಹಟ್ಟಿಯಂಗಡಿ, ಕೊಕ್ಕರ್ಣೆ ಇದೆಲ್ಲ ಈ ಊರುಗಳೆಲ್ಲ ಜೈನರ ಆಳ್ವಿಕೆಗೆ ಒಳಪಟ್ಟಿರುವಂಥ ಜಾಗ. ಹಾಗೆ ಸೌಡ, ಸೂರಲ್ ಅರಮನೆ, ಬೀಡು, ಕುಕ್ಕೆಹಳ್ಳಿ ದೇವಸ್ಥಾನ, ಒಡ್ಡರ್ಸೆ 3 ಗ್ರಾಮ, ಆಮೇಲೆ ಜೈನ ಮಠ, ಸೂರಲಿನ 8 ಗ್ರಾಮ, ನಂತರ ನೀಲಾವರದ 12 ಗ್ರಾಮ ಇವರ ಆಳ್ವಿಕೆಗೆ ಒಳಪಟ್ಟಿರುತ್ತದೆ. ಹಾಗೆ ಬಸರೂರು ಸಹ ಇವರಿಗೆ ಇದಿದೆ, ಕನೆಕ್ಷನ್ ಇದೆ. ಯಾಕಂದರೆ ಬಸರೂರಲ್ಲಿ ಸಹ ಇವರು ಕೋಟೆಯನ್ನು ಕಟ್ತಾರಂತೆ. ಇದು ಕೊಕ್ಕರ್ಣೆ ನೋಡಿ, ಕೊಕ್ಕರ್ಣೆ ಸಿಟಿ. ನಮಗೆ ಒಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ ಕೊಕ್ಕರ್ಣೆಯವ್ರಿಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಒಂದು ಪರಿಚಯ ಹುಡುಗಂದು ರಿಕ್ಷಾ ಸಿಗುತ್ತೆ. ಅವನಿಗೂ ಕೊಕ್ಕರ್ಣೆಯವ್ರಿಗೆ ಹೋಗೋ ಕೆಲಸ ಇರುತ್ತೆ, ಅದರಲ್ಲಿ ನಾವು ಹತ್ಕೊಳ್ತೀವಿ. ಹಾಗಾಗಿ ನಮ್ಗೆ ಸ್ವಲ್ಪ ಈಸಿ ಆಯಿತು. ನಂತರ ನಾವು ಇದು ನೋಡಿ, ಸೂರಲ್ಲಿಂದ ಕಮಾನ್, ಕೊಕ್ಕರ್ಣೆಯಿಂದ ಮುಂದೆ ಬಂದಮೇಲೆ ಸೂರಲ್ಲಿನ ಹೋಗುವಂಥ ಕಮಾನ್ ಸಿಗುತ್ತೆ, ಅದರಲ್ಲಿ ಬರಬೇಕು. ಅಲ್ಲಿಂದ ನಾವು ಹೋಗ್ತಾ ಇರುವಂಥದ್ದು. ಈ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜೋರಾಗಿ ಜಾತ್ರೆ ನಡೆಯುತ್ತೆ, ಹಬ್ಬ ಎಲ್ಲ. ಹಾಗೆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸೂರಲ್ ಅರಮನೆಯಲ್ಲಿ ಒಳಗಡೆ ವೀಡಿಯೋ ಮಾಡುವ ಹಾಗಿಲ್ಲ. ನಿಮಗೇನಾದರೂ ಅರಮನೆದು ಒಳಗಡೆ ನೋಡಬೇಕಂತ ಅಂದರೆ ಮೊದಲಿನವರೆಲ್ಲ ಯೂಟ್ಯೂಬ್ ಮಾಡಿದರೆ, ಮೊದಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದಾರೇನೋ ಅನಿಸುತ್ತೆ. ಮೊದಲಿನವ್ರದ್ದೆಲ್ಲ ಸೂರಲ್ ಅರಮನೆದು ವೀಡಿಯೋ ಇದೆ, ಅದರಲ್ಲಿ ನೀವು ಸ್ವಲ್ಪ ನೋಡ್ಬೋದು. ಅಂದರೆ ಎಲ್ಲ ಕ್ಲಿಯರಾಗಿಲ್ಲ ಅಂದ್ರೂ ಸ್ವಲ್ಪ ಅದರಲ್ಲಿ ವೀಡಿಯೋ ಮಾಡಿದ್ದು ನೋಡ್ಬೋದು. ಬೇರೆ ಯೂಟ್ಯೂಬ್ ಚಾನಲ್ನವ್ರು ಮಾಡಿರುವಂಥದ್ದು. ಇವಾಗ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಮೊದಲೆಲ್ಲ ಬಿಡ್ತಾಯಿದ್ರು ಅನಿಸುತ್ತೆ. ಹಾಗಾಗಿ ನನಗೆ ಅದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇರುವಂಥದ್ದೇ. ಇಲ್ಲಾಂದರೆ ನಾನಲ್ಲಿ ಸೂರಲ್ ಅರಮನೆ ಒಳಗಡೆ ಎಲ್ಲ ನಿಮಗೆ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದೆ ಈ ವಿಷಯ. ಇವಾಗ ಈ ವಂಶದವರು ಬೆಂಗಳೂರಲ್ಲಿರ್ತಾರೆ. ಇದು ಅಲ್ಲಿ ಒಬ್ಬ ಏಜ್ ಆದವರು ಸ್ವಲ್ಪ ಕತೆ ಹೇಳಿದರೆ ಅದು ಹಾಗೆ, ಅಂದರೆ ವಿಡಿಯೋದಲ್ಲಿ ಹಾಕೋದಕ್ಕೆ ನನಗೆ ಕ್ಲಿಯರಾಗಿ ಅವ್ರು ಹೇಳಿದ್ದು ಸರಿಯಾಗಿ ಅರ್ಥ ಆಗಲಿಲ್ಲ, ಸ್ವಲ್ಪ ಅರ್ಥ ಆಯ್ತು ಅಷ್ಟೇ. ಹಾಗಾಗಿ
ಇವಾಗ ನಾವೇನು ಮಾಡಿದ್ವಿ ಅಂದರೆ ಅರಮನೆ ಬಂದು ನೋಡಿದಾಗ ಬೀಗ ಹಾಕಿತ್ತು. ಇಲ್ಲಿ ಏನೋ ಹೊಸ ಮದುವೆ ಆಗೋ ಜೋಡಿಗಳ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಇಲ್ಲಿ ನೋಡಿ ಈ ಬೀಗನ ನಾನು ಇಲ್ಲಿ ಮಕ್ಕಳ ಹತ್ರ ಕೇಳಿದೆ. ಅಂದರೆ ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ನನ್ನ ಪ್ರಕಾರ ಎಲ್ಲ ಒಂದೊಂದು ಬಸ್ ಬರ್ಬೋದು ಅನಿಸುತ್ತೆ. ದಿನಕ್ಕೊಂದು ಸಲ 2 ಸಲ ಬೆಳಗಿನ ಸಾಯಂಕಾಲ ಎಲ್ಲಾದರೂ ಒಂದು ಬಸ್ ಬರ್ಬೋದು ಅನಿಸುತ್ತೆ. ಈ ಬಸ್ ಸ್ಟ್ಯಾಂಡ್ ಕಟ್ಟಿರೋದು ನೋಡಿದರೆ ಇಲ್ಲಿ ಪಾಪ ಹುಡುಗರು ಇದ್ದರು, ಇದೇ ಊರಿನ ಮಕ್ಕಳೇ. ಇವ್ರ ಹತ್ರ ಕೇಳಿದೆ ಬೀಗ ಹಾಕಿತ್ತಲ್ಲ ಅಂತ. ಮತ್ತು ಮಕ್ಕಳು ಅಂದರೆ ಬೀಗ ಯಾರ ಹತ್ರ ಇದೆ ಅವ್ರಿಗೆ ಫೋನ್ ಮಾಡಿ, ಪರಿಚಯ ಇರುತ್ತೆ ಊರ ಕಡೆ ಮಕ್ಕಳಲ್ವ, ಹಾಗೆ ಪರಿಚಯ ಇರುತ್ತಲ್ಲ, ಫೋನ್ ಮಾಡಿಬಿಟ್ಟು ತುಂಬ ಹೆಲ್ಪ್ ಮಾಡಿದರು. ಇಲ್ಲಾಂದರೆ ನಾವು ಇಷ್ಟು ದೂರದಿಂದ ಬಂದುಬಿಟ್ಟು ವಾಪಸ್ ಹೋಗೋದಾಗಿತ್ತು. ಕೇಳಿಲ್ಲ ಅಂದರೆ ಮಕ್ಕಳನ್ನ ಮಾತಾಡಿಸ್ಲಿಲ್ಲ ಅಂದರೆ. ಹುಡುಗರು ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ಅದೇ ಅರಮನೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತೇನೋ ಆ ಕಡೆಯಿಂದ ಫೋನಲ್ಲಿ ಅವ್ರು ಹೇಳಿದರು. ನೋಡಿದಾಗ ಸ್ವಲ್ಪ ಮಾಡೋಣ ವೀಡಿಯೋ ಅನಿಸಿದ್ರು, ಅಂದರೆ ಚೂರು ಸ್ವಲ್ಪ ಹೆಬ್ಬಾಗ್ಲಿಂದ ಒಳಗಡೆ, ಪೂರ್ತಿ ಅಲ್ಲ, ಮಾಡೋಣ ಅಂತ ಅನಿಸಿದ್ರು. ಸ್ವಲ್ಪ ಬೇಡ, ಮತ್ತು ಸುಮ್ಮನೆ ಯಾಕೆ ಅವ್ರಿಗೆ ಬೇಡ ಅಂತ ಹೇಳಿದ್ಮೇಲೆ ಏನಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಸುಮ್ಮನಾಗ್ಬಿಟ್ಟೆ. ಇವಾಗ ಫೋನ್ ಮಾಡಿದರೆ ಕೇಳಿದಾಗ ಬೀಗ ಕೊಡೋಕ್ಕೆ ಒಪ್ಕೊಂಡ್ರು. ಪಾಪ ಈ ಮಕ್ಕಳೇ ಈ ಹುಡುಗರಲ್ಲೇ ಒಬ್ಬ ಹೋಗಿ ಬೀಗ ತೊಗೊಂಡು ಬಂದಿರೋದು, ಪಾಪ ಹೆಲ್ಪ್ ಮಾಡಿದ್ದು. ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಹುಡುಗರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಪಾಪ ಗಾಡಿ ತೊಗೊಂಡು ಬೈಕ್ ತೊಗೊಂಡು ಹೋಗಿರೋದು ಹುಡುಗ, ಪಾಪ ನನ್ನ ಹೆಸರು ಗೊತ್ತಿಲ್ಲ, ಹೆಸರು ಕೇಳೋದಕ್ಕೂ ಮರೆತುಬಿಟ್ಟೆ ಪಾಪ. ಹಾಗೆ ಅಲ್ಲಿರೋ ಹುಡುಗರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾ ಅರಮನೆ ಕಡೆ ಬಂದ್ವಿ. ಇಲ್ಲಿ 4-5 ಜನ ಹುಡುಗರಿದ್ರು, ಫೋಟೋ ತೆಗಿಯೋ ಹುಡುಗರು. ಅವಾಗ ಅವ್ರ ಹತ್ರ ನಂಗೆ ಗೊತ್ತಿಲ್ಲ, ನಾನು ಯೂಟ್ಯೂಬರೇ ಇರ್ಬೋದೇನೋ ಅಂದ್ಕೊಂಡೆ, ಫೋಟೋ ತೆಗಿಯೋರು ಅಂದ್ಕೊಳ್ಳಿಲ್ಲ. ಅವ್ರಿಗೆ ಹೇಳ್ತಾಯಿದ್ದೆ, ಅಂದರೆ ಯಾವುದೇ ಆಗಲಿ ವೀಡಿಯೋ ಮಾಡೋಂಗಿಲ್ಲ ಅಂದಮೇಲೆ ಯೂಟ್ಯೂಬ್ ಆದರೂ ಒಂದೇ, ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗೋದು ಒಂದೇ. ಅವ್ರಿಗೆ ಆ ಮಕ್ಳಿಗೆ ಹೇಳಿದೆ, ಗೊತ್ತಿರಲಿಲ್ಲ ಪಾಪ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದೆ ಅವರಿಗೆ. ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಹೊರಗಡೆ ವೀಡಿಯೋ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ದೆ. ನಂತರ ಬೀಗ ತೊಗೊಂಡು ಬರೋಕ್ಕೆ ಹೋಗಿದ್ದಲ್ಲ, ಅವನಿಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ. ಅದಕ್ಕೆ ಹೇಳೋದು ನೋಡಿ, ಒಳ್ಳೆಯವರು ಇರ್ತಾರೆ ಅನ್ನೋದು. ನಾವು ಅಷ್ಟು ದೂರದಿಂದ ಬಂದುಬಿಟ್ಟು ವಾಪಸ್ ಹೋಗೋದಾಗಿದ್ರೆ ಬೇಜಾರಾಗ್ತಾಯಿತ್ತು. ಹೊರಗಡೆಯಿಂದನೇ ಹಂಗೆ ನೋಡ್ಕೊಂಡು ಹೋಗೋದಂದರೆ ವೀಡಿಯೋ ಮಾಡೋಂಗಿಲ್ಲ ಅಂದ್ರೂ ಒಳಗಡೆ ನೋಡ್ಕೊಂಡು ಹೋದ್ವಲ್ಲ, ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು ಅಷ್ಟೇ. ಹಾಗೆ ಈ ಫೋಟೋ ತೆಗಿಯೋರ್ದೊಂದು ಇದಿತ್ತು. ನಾನು ವೀಡಿಯೋ ಮಾಡ್ತಾಯಿದ್ರೆ ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳ್ಕೊಂಡು ಅವ್ರದ್ದೇನೋ ಫೋಟೋಗೆ ಎದುರುಗಡೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತಾಯಿದ್ರು. ಫಸ್ಟಿಗೆ 1-2 ಸಲ ನಾನೇ ಸುಧಾರಿಸ್ಕೊಂಡೆ. ಆಮೇಲೆ ನನಗೂ ಬೇಜಾರಾಯಿತು. ಪದೇ ಪದೇ ಅದನ್ನೇ ಹೇಳ್ತಾ ಇರೋದು. ನಮ್ಗೆ ವೀಡಿಯೋ ಮಾಡಬೇಕಂದ್ರೆ ನಮಗೂ ಅವರಿರೋದು ಇದಾಗತ್ತೆ. ಆದ್ರೂ ನಾವು ಏನೂ ಹೇಳಲಿಲ್ಲ. ಅವ್ರು ಮಾತ್ರ ಅಲ್ಲಿ ಬರ್ತೀರಾ ಇಲ್ವ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋದು. ಇವ್ರು ಫೋಟೋ ತೆಗಿಯೋಕ್ಕೆ ಬಂದ್ರೆ ಅಂತ ನಾವು ವೀಡಿಯೋ ಮಾಡದೇ ಇರೋಕ್ಕಾಗತ್ತಾ ಹೊರಗಡೆಯಿಂದ? ಅಲ್ಲಿ ಬರಬೇಡಿ ಇಲ್ಲಿ ಬರಬೇಡಿ, ಆಚೆ ಹೋಗ್ಬೇಡಿ ಈಚೆ ಹೋಗ್ಬೇಡಿ ಅಂತ ಹೇಳೋಕ್ಕೆ. ಹಾಗೆ ಪಾಪ ಹುಡುಗ ಬಂದ ನೋಡಿ, ಅವನ ಹೆಸರೇನೋ ಗೊತ್ತಿಲ್ಲ. ಹಾಗಾಗಿ ಪಾಪ ತುಂಬ ಹೆಲ್ಪ್ ಮಾಡ್ದ. ಹೋಗಿ ಬೀಗ ತೆಗೆದುಬಿಟ್ಟು ನೋಡಿ ಬಾಗಿಲು ತೆಗಿತಾ ಇದ್ದಾನೆ. ಆ ಬಾಗಿಲು ಎಷ್ಟು ಭಾರ ಇರ್ಬೋದಂತ ನೀವೇ ನೋಡಿ, ದೂಡೋ ಇದರಲ್ಲೇ ಗೊತ್ತಾಗತ್ತೆ. ಹಾಗೆ ನಾನು ಇದರಲ್ಲಿ ಮಾತಾಡ್ತಾ ಇದ್ದೆ. ಪಾಪ ಅಲ್ಲಿರೋ ಫೋಟೋ ತೆಗಿ ಬಂದು 4-5 ಹುಡುಗರು ಇದ್ರಲ್ಲ, ಅದರಲ್ಲ ಆಂಟಿ ನಾನು ವೀಡಿಯೋ ಮಾಡ್ತೀನಿ ನೀವು ಮಾತಾಡಿ ಅಂತ ಹೇಳ್ತಿದ್ದೆ. ಅಲ್ಲಿ ಮಾತಾಡೋದಕ್ಕೆ ಒಳಗಡೆ ಹೋದರೆ ಏನಾದರೂ ತೋರಿಸಿ ಮಾತಾಡ್ಬೋದಿತ್ತು. ಆಮೇಲೆ ಅಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಹಾಗೆ ನಾನು, ಅವನು ಹೊರಗಡೆಯಿಂದನೇ ವೀಡಿಯೋ ಮಾಡಿರೋದು, ನಾನು ಬಾಗಿಲ ಹತ್ರ ನಿಂತ್ಕೊಂಡು ಹೀಗೆ ಸ್ವಲ್ಪ ತೋರಿಸ್ದೆ. ಹೆಬ್ಬಾಗಿಲಿನ 2 ಹೆಬ್ಬಾಗಿಲಿರುತ್ತೆ, ಹೊರಗಡೆ ಹೆಬ್ಬಾಗಿಲು ಹಾಗೂ ವೀಡಿಯೋ ಮಾಡ್ಕೋಬೋದು, ಒಳಗಡೆ ಹೆಬ್ಬಾಗಿಲು ಅದೇ ಥರ ಇದೆ. ಅದನ್ನೊಂಚೂರು ತೋರಿಸಿದೆ ಅಷ್ಟೇ. ಏನು ಹೇಳ್ತಾ ಇದ್ದೆ ಅಂದರೆ ಮೊದಲು ಇನ್ನೂ ಹಾಳಾಗಿತ್ತು, ಇವಾಗ ಸ್ವಲ್ಪ ರಿಪೇರಿ ಮಾಡಿ ಚೆನ್ನಾಗಾಗಿದೆ ಅಂತ. ಅಂದರೆ ಮೊದಲು 1-2 ಸಲ ಒಂದು 7-8 ವರ್ಷದ ಹಿಂದೆ ಬಂದಾಗ ಸ್ವಲ್ಪ ಅದು ಸ್ವಲ್ಪ ಇದಾಗಿತ್ತು, ಮಣ್ಣಿನ ಗೋಡೆ ಥರ ಎಲ್ಲ ಇತ್ತು. ಇವಾಗ ಸ್ವಲ್ಪ ನೋಡಿ ಅದಕ್ಕೆ ಪೇಂಟ್ ಗಿಂಟ್ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖರ್ಚಾಗುತ್ತೆ, ಇದೇನು ನಾವು ಎಣಿಸ್ಕೊಂಡಾಗಿರಲ್ಲ. ಒಂದು ರಿಪೇರಿ ಮಾಡಬೇಕಂದ್ರೆ
ಹತ್ತಿತ್ತಾನೆ ಬೀಗ ಮಗ ಅವ್ರು ಕಾಣ್ತಾ ಇದ್ರು ಅಂತ